ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು ಸ್ವಲ್ಪ ಡಿಫ್ರೆಂಟ್ ಇದೆ, ಆದರೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತ ಲೈಫ್ ಚೇಂಜಿಂಗ್ ವಿಡಿಯೋ ಆಗಲಿದೆ. ಇದು ವಿಡಿಯೋ ಕೊನೆ ತನಕ ನೋಡಿ, ನಿಮ್ಮ ಲೈಫ್ನಲ್ಲಿ ಬದಲಾವಣೆ ತಂದುಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಕರ್ಮವನ್ನು ಬದಲಾಯಿಸುವ ರಹಸ್ಯ ತಿಳ್ಕೊಳ್ಳಿ. ನಾನು ಎಷ್ಟು ಒಳ್ಳೆಯವನಾಗಿದ್ದರೂ ನನಗೆ ಕಷ್ಟಗಳು ಯಾಕೆ ಬರ್ತಿವೆ, ನನ್ನ ಜೀವನದಲ್ಲಿ ಒಂದೇ ಸಮಸ್ಯೆ ಮತ್ತೆ ಮತ್ತೆ ಯಾಕೆ ನಡೀತಾ ಇದೆ, ಇದು ನನ್ನ ಕರ್ಮವೇ ಅಥವಾ ನನ್ನ ವಿಧಿಯೇ? ಈ ಪ್ರಶ್ನೆಗಳು ಯಾವತ್ತಾದರೂ ನಿಮ್ಮ ಮನಸ್ಸಿನಲ್ಲಿ ಮೂಡಿದರೆ ಈ ವಿಡಿಯೋ ಗಮನವಿಟ್ಟು ಕೇಳಿ. ಯಾಕೆಂದರೆ ಇಂದು ನಾವು ಈ ವಿಡಿಯೋದಲ್ಲಿ ಕರ್ಮವನ್ನು ಧಾರ್ಮಿಕ ಅಥವಾ ಪುರಾಣದ ದೃಷ್ಟಿಯಿಂದ ಅಲ್ಲ, ಮೆದುಳಿನ ವಿಜ್ಞಾನದ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಇದ್ದೇವೆ. ಈ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನವನ್ನು ನೀವು ಬದಲಾಯಿಸುವ ಶಕ್ತಿ ನಿಮ್ಮ ಕೈಯಲ್ಲಿದೆ ಎಂಬುದು ಸ್ಪಷ್ಟವಾಗುತ್ತೆ ನಿಮಗೆ. ನಾವು ಸಾಮಾನ್ಯವಾಗಿ ಕರ್ಮ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಅಂತ ಭಾವಿಸ್ತೇವೆ. ಆದರೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಒಬ್ಬ ವ್ಯಕ್ತಿ ಯಾವ ಸಂಬಂಧಕ್ಕೆ ಹೋದರೂ ಮೋಸವಾಗುತ್ತೆ, ಇನ್ನೊಬ್ಬ ವ್ಯಕ್ತಿಗೆ ಯಾವ ಕೆಲಸಕ್ಕೆ ಹೋದರೂ ಭಯ ಕಾಡುತ್ತೆ, ಮತ್ತೊಬ್ಬ ವ್ಯಕ್ತಿ ಯಾವಾಗಲೂ ಕೋಪದಲ್ಲೇ ಇರ್ತಾನೆ. ಇದು ಕೇವಲ ಕರ್ಮವೇ ಅಥವಾ ಇನ್ನೇನಾದರೂ ಕಾರಣ ಇದೆಯೇ? ಇದಕ್ಕೆ ಈ ಪ್ರಶ್ನೆಗೆ ನರವಿಜ್ಞಾನ ಹೇಳುವುದು ಏನಪ್ಪ ಅಂದರೆ, ನಮ್ಮ ಮೆದುಳು ಒಂದು ಸೂಪರ್ ಕಂಪ್ಯೂಟರ್ ಥರ. ನಾವು ಯಾವ ಆಲೋಚನೆಯನ್ನು ಮತ್ತೆ ಮತ್ತೆ ಯೋಚಿಸ್ತೇವೆಯೋ, ಯಾವ ಭಾವನೆಯನ್ನು ಮತ್ತೆ ಮತ್ತೆ ಅನುಭವಿಸುತ್ತೇವೆಯೋ, ಯಾವ ಪ್ರತಿಕ್ರಿಯೆಯನ್ನು ಮತ್ತೆ ಮತ್ತೆ ಕೊಡುತ್ತೇವೆಯೋ, ಅದೇ ನಮ್ಮ ಮೆದುಳಿನಲ್ಲಿ ಶಾಶ್ವತ ಮಾರ್ಗವಾಗಿ ನಿರ್ಮಾಣ ಆಗುತ್ತೆ. ಇದನ್ನೇ ನ್ಯೂರಲ್ ಪಾತ್ವೇ ಅಂತ ಕರೀತಾರೆ. ಒಂದು ಕಾಡಿನಲ್ಲಿ ಒಂದೇ ದಾರಿಯಲ್ಲಿ ಪ್ರತಿದಿನ ನಡೆದರೆ ಆ ದಾರಿ ಸ್ಪಷ್ಟವಾಗಿ ಕಾಣುವಂತೆ ನಮ್ಮ ಮೆದುಳಿನಲ್ಲೂ ಅದೇ ಚಿಂತನೆಗಳು ಪದೇ ಪದೇ ಪುನರಾವರ್ತನೆ ಆದರೆ ಅದೇ ನಮ್ಮ ಸ್ವಭಾವ ಆಗಿಬಿಡುತ್ತೆ. ಇದನ್ನೇ ಅನೇಕರು ಕರ್ಮ ಅಂತ ಅನುಭವಿಸ್ತಾರೆ. ಆದ್ದರಿಂದ ಕರ್ಮ ಅಂದರೆ ಕೇವಲ ಹೊರಗಿನ ಘಟನೆ ಅಲ್ಲ, ನಮ್ಮ ಒಳಗಿನ ಪ್ರೋಗ್ರಾಮಿಂಗ್, ನಮ್ಮ ಚಿಂತನೆಯ ಅಭ್ಯಾಸ, ನಮ್ಮ ಭಾವನೆಯ ಮಾದರಿ, ನಮ್ಮ ಪ್ರತಿಕ್ರಿಯೆಯ ವ್ಯವಸ್ಥೆ. ಇವುಗಳನ್ನು ನಾವು ಬದಲಾಯಿಸಿಕೊಂಡಿಲ್ಲ ಅಂತ ಆದರೆ ಜೀವನವು ಬದಲಾಗೋದಿಲ್ಲ. ನಮ್ಮ ಮೆದುಳಿನಲ್ಲಿ ಲಿಂಬಿಕ್ ಸಿಸ್ಟಮ್ ಎನ್ನುವ ಭಾಗ ಇದೆಯಂತೆ. ಇದು ಯಾವಾಗಲೂ ಬದುಕಿ ಉಳಿಯೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತೆ. ಭಯ, ಕೋಪ, ಅಸೂಯೆ, ಅನುಮಾನ, ಅಭದ್ರತೆ ಇದೆಲ್ಲ ಇಲ್ಲಿಯೇ ಹುಟ್ಟುತ್ತೆ. ಯಾರಾದರೂ ಒಂದು ಮಾತಾಡಿದರೆ ತಕ್ಷಣ ಕೋಪ ಬರುವುದು, ಸಣ್ಣ ವಿಷಯಕ್ಕೂ ಆತಂಕ ಪಡುವುದು, ಯಾರನ್ನೂ ನಂಬಲು ಆಗದೇ ಇರೋದು, ಇವೆಲ್ಲವೂ ಲಿಂಬಿಕ್ ಸಿಸ್ಟಮ್ನ ಹಳೆಯ ಪ್ರೋಗ್ರಾಮ್ಗಳು. ಅಂದರೆ ನಾವು ಹೊಸ ಜೀವನವನ್ನು ಬದುಕ್ತಾ ಇಲ್ಲ, ಹಳೆಯ ಪ್ರೋಗ್ರಾಮನ್ನೇ ಮತ್ತೆ ಮತ್ತೆ ರೀಪ್ಲೇ ಮಾಡ್ತಾ ಇದ್ದೇವೆ. ಹಾಗಾದರೆ ಇದಕ್ಕೆ ಕೊನೆ ಎಂದು, ಕರ್ಮದ ಚಕ್ರವನ್ನು ಹೇಗೆ ಮುರಿಯುವುದು ಅನ್ನುವ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಜಾಗೃತಿ. ಅಂದರೆ ನಮ್ಮ ಮನಸ್ಸನ್ನು ನಾವು ಗಮನಿಸುವ ಮೂಲಕ ಇದನ್ನು ತಡಿಬಹುದು. ಒಂದು ಕ್ಷಣ ನಿಲ್ಲಿ, ನಿಮ್ಮ ಮನಸ್ಸನ್ನು ಗಮನಿಸಿ. ಈಗ ನಾನು ಏನು ಯೋಚಿಸ್ತಾ ಇದ್ದೇನೆ? ಈ ಭಯ ನಿಜಾನ? ನಾನು ಸುಮ್ಮನೆ ರಿಯಾಕ್ಟ್ ಮಾಡ್ತಾ ಇದ್ದೇನಾ ಅಥವಾ ಪ್ರಜ್ಞಾಪೂರ್ವಕವಾಗಿ ಉತ್ತರಿಸ್ತಾ ಇದ್ದೇನಾ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಬೇಕು. ಈಗ ಒಂದು ಉದಾಹರಣೆ ಜೊತೆಗೆ ಅದನ್ನು ಹೇಳ್ತೀನಿ, ವಿವರಿಸ್ತೀನಿ ಏನು ಅಂತ. ಒಂದು ದಿನ ಅಂದರೆ ಈಗ ನೀವು ವರ್ಕ್ ಮಾಡೋರಾದರೆ ನಿಮ್ಮ ಬಾಸ್ ನಿಮ್ಮನ್ನು ಎಲ್ಲರ ಎದುರು ಬೈತಾರೆ ಅಂತ ಇಟ್ಕೊಳ್ಳಿ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಥರ. ಸಾಮಾನ್ಯವಾಗಿ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ತಕ್ಷಣ ಕೋಪ ಬರುತ್ತೆ ನಮಗೆ. ಅವ್ರು ನನ್ನನ್ನು ಎಲ್ಲರ ಎದುರು ಅವಮಾನ ಮಾಡಿದರು, ನಾನು ಕೂಡಲೇ ಉತ್ತರ ಕೊಡಬೇಕು ಎನ್ನುವ ವಿಚಾರ ಬರುತ್ತೆ. ಅಥವಾ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ, ನನ್ನ ಹಣೆ ಬರಹವೇ ಇಷ್ಟು, ಯಾರ್ಯಾರ ಹತ್ರ ಹೇಳಿಸ್ಕೊಳ್ಳೋದೇ ಆಗೋಯ್ತು ನನ್ನ ಜನ್ಮ ಅನ್ನುವ ಥಾಟ್ ಬರಬಹುದು.
ಇದು ಲಿಂಬಿಕ್ ಸಿಸ್ಟಮ್ನ ತಕ್ಷಣದ ಪ್ರತಿಕ್ರಿಯೆ. ಆದರೆ ಆ ಕ್ಷಣದಲ್ಲಿ ನೀವು 10 ಸೆಕೆಂಡ್ ನಿಂತ್ಕೊಂಡು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು, ಈಗ ನನ್ನ ಮನಸ್ಸಿನಲ್ಲಿ ಏನು ನಡೀತಿದೆ, ನನ್ನ ಕೋಪ ನನ್ನನ್ನು ನಡೆಸ್ತಾ ಇದೆಯಾ, ನಾನು ಈಗ ಉತ್ತರ ಕೊಟ್ಟರೆ ಪರಿಸ್ಥಿತಿ ಸರಿಯಾಗುತ್ತಾ ಅಥವಾ ಇನ್ನಷ್ಟು ಹಾಳಾಗುತ್ತಾ ಅಂತ ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಬೇಕು. ಆ ಕ್ಷಣದಲ್ಲಿ ನಮ್ಮ ಮೆದುಳಿನ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಸಕ್ರಿಯವಾಗುತ್ತೆ. ಅಂದರೆ ಯೋಗಶಾಸ್ತ್ರದ ಪ್ರಕಾರ ಆಜ್ಞಾಚಕ್ರದ ಗುಣಗಳಾದ ವಿವೇಕ, ಸ್ಪಷ್ಟತೆ ಮತ್ತು ಸಾಕ್ಷಿಭಾವ ವ್ಯಕ್ತವಾಗುತ್ತೆ. ಇವೆರಡು ಒಂದೇ ಎಂದು ವಿಜ್ಞಾನ ಹೇಳದಿದ್ದರೂ ಎರಡು ಜಾಗೃತಿಯ ಮಹತ್ವವನ್ನು ಹೇಳುತ್ತೆ. ಈಗ ಒಂದು ಕ್ವಶನ್ ಬರುತ್ತೆ, ಈ ಬಾಸ್ ಬೈತಾ ಇರೋ ಟೈಮಲ್ಲಿ ದೀರ್ಘ ಉಸಿರು ಎಳ್ಕೊಂಡು ಅದೆಲ್ಲ ಯೋಚನೆ ಮಾಡೋಕ್ಕೆ ನಮಗೆ ಟೈಮ್ ಎಲ್ಲಿದೆ ಅನ್ನುವಂಥದ್ದು. ಅಂದರೆ ಆ ಟೈಮಲ್ಲಿ ನೀವು ರಿಯಾಕ್ಟ್ ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ನಾನಿಲ್ಲಿ ಹೇಳ್ತಾ ಇರುವಂಥದ್ದು. ಜೀವನವನ್ನು ಬದಲಾಯಿಸೋದು ಪರಿಸ್ಥಿತಿ ಅಲ್ಲ, ಪ್ರತಿಕ್ರಿಯೆ. ಪರಿಸ್ಥಿತಿ ನಮ್ಮ ಕೈಯಲ್ಲಿ ಇರದೇ ಇರಬಹುದು, ಆದರೆ ಪ್ರತಿಕ್ರಿಯೆ ಯಾವಾಗಲೂ ನಮ್ಮ ಕೈಯಲ್ಲಿ ಇರುತ್ತೆ. ಅಲ್ಲಿಂದ ಕರ್ಮ ಬದಲಾಗಲು ಆರಂಭವಾಗುತ್ತೆ. ಇನ್ನೊಂದು ದೊಡ್ಡ ಸತ್ಯ ಏನಪ್ಪ ಅಂದರೆ, ಬ್ರಹ್ಮಾಂಡ ಅಥವಾ ದೇವರು ಅಥವಾ ಯೂನಿವರ್ಸ್ ನಿಮ್ಮ ಕೆಲಸವನ್ನು ಮಾತ್ರ ನೋಡೋದಿಲ್ಲ, ನಿಮ್ಮ ಉದ್ದೇಶವನ್ನು ಕೂಡ ನೋಡುತ್ತೆ. ಅಂದರೆ ಒಂದೇ ಥರದ ದಾನವನ್ನು ಇಬ್ಬರು ಮಾಡಬಹುದು. ಒಬ್ಬರು ಹೆಸರಿಗಾಗಿ ದಾನ ಮಾಡ್ತಾರೆ, ಇನ್ನೊಬ್ಬರು ಪ್ರೀತಿಗಾಗಿ ಕರುಣೆಯಿಂದ ದಾನ ಮಾಡ್ತಾರೆ. ಹೊರಗೆ ಇಬ್ಬರೂ ಮಾಡಿದ ಕೆಲಸ ಒಂದೇ, ಆದರೆ ಒಳಗಿನ ಕರ್ಮ ಸಂಪೂರ್ಣ ವಿಭಿನ್ನ. ಆದ್ದರಿಂದ ಯಾವ ಕೆಲಸ ಮಾಡಬೇಕಾದ್ರೂ ಮಾಡುವ ಮೊದಲು ಪ್ರಶ್ನೆ ಕೇಳಿ, ನಾನು ಇದನ್ನು ಪ್ರೀತಿಯಿಂದ ಮಾಡ್ತಾ ಇದ್ದೇನಾ ಅಥವಾ ಭಯದಿಂದ, ಒತ್ತಡದಿಂದ ಮಾಡ್ತಾ ಇದ್ದೇನಾ ಎಂಬುದಾಗಿ. ಇನ್ನೊಂದು ಅತ್ಯಂತ ಅಪಾಯಕಾರಿ ಅಭ್ಯಾಸ ಅಂತಂದರೆ ನಮ್ಮ ಒಳಗಿನ ಮಾತು. ನಾವು ಮನಸ್ಸೊಳಗಡೆನೇ ಮಾತಾಡ್ಕೊಳ್ಳೋದು. ನನಗೆ ಆಗೋದಿಲ್ಲ, ನಾನು ಅದೃಷ್ಟಹೀನ, ಮೊದಲೇ ಟೈಮ್ ಸರಿಯಿಲ್ಲ, ನನ್ನ ಜೀವನ ಹಾಳಾಗಿದೆ, ಹೀಗೆ ಮುಂದುವರಿಯುತ್ತೆ ನಮ್ಮ ಮಾತು. ಮೆದುಳು ತಮಾಷೆ ಮತ್ತು ಸತ್ಯದ ನಡುವಿನ ವ್ಯತ್ಯಾಸವನ್ನು ಯಾವಾಗಲೂ ಗುರುತಿಸೋದಿಲ್ಲ. ನಾವು ಪದೇ ಪದೇ ಏನು ಹೇಳ್ತೀವೋ ಅದನ್ನೇ ಅದು ಸತ್ಯ ಅಂತ ಒಪ್ಪಿಕೊಳ್ಳುತ್ತೆ. ಆದ್ದರಿಂದ ಮಾತುಗಳ ಮೇಲೆ ಗಮನವಿರಲಿ. ಮಾತು ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತೆ. ಕರ್ಮವು ನಮ್ಮನ್ನು ಶಿಕ್ಷಿಸಲು ಬಂದಿರೋದಲ್ಲ, ನಮ್ಮನ್ನು ಜಾಗೃತಗೊಳಿಸಲು ಬಂದಿದೆ. ಪ್ರತಿಯೊಂದು ಕಷ್ಟವೂ ಒಂದು ಕನ್ನಡಿಯಂತೆ. ಅದು ಹೊರಗಿನ ಜಗತ್ತನ್ನು ಅಲ್ಲ, ನಮ್ಮ ಒಳಗಿನ ಪ್ರೋಗ್ರಾಮನ್ನು ತೋರಿಸುತ್ತೆ. ಅವುಗಳನ್ನು ಬದಲಾಯಿಸಿದ ಕ್ಷಣ ನಮ್ಮ ಜೀವನ ಕೂಡ ಬದಲಾಗುತ್ತೆ. ವಿಧಿಯನ್ನು ದೂಷಿಸೋದನ್ನು ಬಿಟ್ಟು ನಮ್ಮ ಚಿಂತನೆ ಇದನ್ನು ಬದಲಾಯಿಸಿದಾಗ ನಮ್ಮ ಭಾವನೆ ಶುದ್ಧಗೊಳ್ಳುತ್ತೆ. ನಮ್ಮ ಉದ್ದೇಶವನ್ನು ಪವಿತ್ರವಾಗಿ ಇಟ್ಟಾಗ ಕರ್ಮವು ಬದಲಾಗುತ್ತೆ. ನಮ್ಮ ಭವಿಷ್ಯವನ್ನು ನಿರ್ಮಿಸೋದು ನಮ್ಮ ಕರ್ಮ. ನಮ್ಮ ಕರ್ಮವನ್ನು ನಿರ್ಮಿಸೋದು ನಮ್ಮ ಇವತ್ತಿನ ಚಿಂತನೆ. ಮತ್ತು ನಮ್ಮ ಚಿಂತನೆಯನ್ನು ಬದಲಾಯಿಸುವ ಶಕ್ತಿ ನಮ್ಮ ಕೈಯಲ್ಲೇ ಇದೆ. ಇದರ ಜೊತೆಗೆ ನಾನು ಪ್ರತಿದಿನ ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಜಪ, ಧ್ಯಾನ, ಸಾಧನೆ ಮಾಡೋದ್ರಿಂದ ಇನ್ನಷ್ಟು ಬೇಗ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.